ಎಲ್ಲರಿಗೂ. ನಾವ್ ಬ್ಯಾಂಗ್ಳೂರಿಂದ ಭದ್ರಾವತಿಗೆ ಇರೋ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲಿ ನಾವು ಹತ್ರ ಆಗತ್ತೆ ಅಂತ ಭದ್ರಾ ಡ್ಯಾಮ್ ಭದ್ರಾ ಫಾರೆಸ್ಟ್ ಗೆ ಹೋಗಿದ್ವಿ. ನಾವು ಬೆಳಗಿನ 6 ಗಂಟೆಗೆ ಬಿಟ್ಟಿದ್ವಿ. ನಮ್ಮ ಅಜ್ಜಿಗೂ ಕರ್ಕೊಂಡು ಹೋಗಿದ್ವಿ. ನಮ್ ಪಪ್ಪ ಅಮ್ಮ ನಮ್ ಪಾಪು ನಾನು ನಮ್ಮ ಅಜ್ಜಿ ಹೋಗಿದ್ವಿ. ನಮ್ ತಾತ ಫಾರೆಸ್ಟ್ ಆಫೀಸರ್ ಆಗಿರೋದ್ರಿಂದ ನಮಗೆ ಜೀಪ್ ಎಲ್ಲ ಕರ್ಕೊಂಡು ಹೋದ್ರು. ಬೆಳಗ್ಗೆ ಹೋಗ್ಬೇಕಾದ್ರೆ ತುಂಬಾ ಚಳಿ ಇತ್ತು. ನಮಸ್ತೆ ಎಲ್ಲರಿಗೂ. ನಾವು ಭದ್ರಾ ಸಫಾರಿಗೆ ಹೋಗಿದ್ವಿ. ಇದೇ ಎಂಟ್ರಿ ಗೇಟ್. ನೀವು ನೋಡಿದ್ರೆ ಕೆಲವು ಪ್ರಾಣಿಗಳ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ಒನ್ಸ್ ನಾವು ಗೇಟ್ ಎಂಟ್ರಿ ಆಗಿದೆ. ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಸೀನರಿ ತುಂಬಾ ಚೆನ್ನಾಗಿತ್ತು. ಕ್ಲೌಡಿ ಅಂಡ್ ಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ ತುಂಬಾ ನೇಚರ್ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂತ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಯಲ್ಲಿ ತುಂಬಾ ಕ್ಲೌಡಿ ಮಿಸ್ಟ್ ಇರೋ ತರ ಪ್ಲೇಸಸ್ ಇತ್ತು. ಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ತುಂಬಾ ಕೋಲ್ಡ್ ಇತ್ತು. ಆ ಕಡೆ ಈ ಕಡೆ ಬರೀ ಮರಗಳೇ ಇರೋದ್ರಿಂದ ಆ ಗಾಳಿಗೂ ಅದಕ್ಕ ನಮ್ಗೆ ತುಂಬಾ ಶೇರಿಂಗ್ ಆಗ್ತಾ ಇತ್ತು. ನೀವು ನೋಡ್ಬೋದು ಕಾಡು ಕೋಳಿ ಓಡ್ತಾ ಇದೆ. 2 ಸಿಕ್ತು ನಮ್ಗೆ ನೋಡೋದಿಕ್ಕೆ. ಹಾಗೆ ಪಾಸ್ ಮಾಡ್ತಾ ಇದೀವಿ. ಇನ್ನ ಏನಾದ್ರು ಪ್ರಾಣಿಗಳು ಸಿಗುತ್ತಾ ಅಂತ. ನೀವು ನೋಡ್ಬೋದು ಎಷ್ಟು ಗ್ರೀನರಿ ಆಗಿ ಇದೆ. ದೊಡ್ಡ ದೊಡ್ಡ ಮರಗಳು. ರೋಡ್ ತುಂಬಾ ಚಿಕ್ಕದು ಜೀಪ್ಗಳು ಹೋಗೋದಿಕ್ಕೆ. ನಮ್ಮತ್ತೆ ನಾವು ಎಲ್ಲ ಹೋಗಿದ್ರಿ. ಜೀಪ್ ಹಂಗೆ ಪಾಸ್ ಆಗ್ತಾ ಆಗ್ತಾ ಬೇರೆ ಜೀಪ್ ಅವರುನು ಹಾಗೆ ಕ್ರಾಸ್ ಮಾಡ್ತಾ ಇದ್ರು. ಯಾವ್ದಾದ್ರು ಪ್ರಾಣಿ ಮುಂದೆ ಇದೆ ಅಂತ ನಮ್ ಗೈಡ್ ಕೇಳ್ಕೊಂತ ಇದ್ರು. ಹೋಗ್ತಾ ನಾವು ಫಸ್ಟ್ ನೋಡಿದೆ ಡೀರ್ಗಳು, ಜಿಂಕೆ. ನೀವು ವ್ಯೂ ಮಾಡ್ಬೋದು ಎಷ್ಟೊಂದಿದಾವೆ. ಕೋಳಿಗೆಲ್ಲ ಆದ ತಕ್ಷಣ ನಮಗ್ ಸಿಕ್ಕಿದೆ ಸ್ಪಾಟೆಡ್ ಡೀರ್. ಭದ್ರಾ ಫಾರೆಸ್ಟ್ ಅಲ್ಲಿ 2 ಸಫಾರಿ ಇದೆ. ಒಂದು ಮುತ್ತೋಡಿ ಅಂಡ್ ಇನ್ನೊಂದು ಲಕ್ಕವಳ್ಳಿ ಅಂತ. ಹಾಗೆ ಪಾಸ್ ಆಗ್ತಾ ನಾವ್ ಯಾರ್ಯಾರು ಹೋಗಿದ್ವಿ ನಮ್ದೆಲ್ಲ ಫೋಟೋ ಕ್ಲಿಪ್ಸ್ ಹಾಕೊಂಡ್ವಿ. ಅಂಡ್ ಬೈಸನ್ ಹೋಗ್ತಾ ದಾರಿಯಲ್ಲೇ ನಿಂತಿತ್ತು. ನೀವು ವ್ಯೂ ಮಾಡ್ಬೋದು. ಚಿಕ್ಕ ಸಣ್ಣ ಮರಿ ಬೈಸನ್ಗಳು ಇದ್ವು, ದೊಡ್ಡವು ಇದ್ವು. ಬೆಳಗಿನ ಜಾವ ಅಲ್ವಾ, ಎಲ್ಲ ಫ್ರೆಶ್ ಆಗಿರುತ್ತೆ ಅಂತ ಎಲ್ಲ ರೋಡ್ ಸೈಡ್ ಸ್ವಲ್ಪ ನಿಯರ್ ಬೈ ನಿಂತಿದ್ವು. ಇವಳು ನಮ್ ದೊಡ್ಡ ಮಗಳು ಆರ್ವಿ. ಆಗಿದೆ ನಮ್ಗೆ ನೆಕ್ಸ್ಟ್ ಸ್ಪಾಟ್ ಆಗಿದೆ ವಂಗಟೈನ್ ಮಂಕಿ ಟೈಪ್. ನೀವು ನೋಡ್ಬೋದು ಬೇಬಿ ಜೊತೆ ಇದೆ. ಅದು ಎಷ್ಟು ಕ್ಯೂಟ್ ಆಗಿತ್ತು. ಈ ತರ ಪ್ರಾಣಿಗಳು ತುಂಬಾ ಇದ್ವು ನಮ್ಗೆ ನೋಡಕ್ಕೆ. ಹಾಗೆ ಪಾಸ್ ಆಗ್ತಾ ನೆಕ್ಸ್ಟ್ ನಾವು ಸ್ಪಾಟ್ ಮಾಡಿದೆ ಬಾರ್ಕಿಂಗ್ ಡೀರು. ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿತ್ತು ಅದು. ನೆಕ್ಸ್ಟ್ ನಾವು ಸ್ಪಾಟ್ ಮಾಡಿದ್ದೆ ಬೇರ್. ನೀವು ನೋಡ್ಬೋದು ಮಣ್ಣು ಅಗಿತಾ ಇತ್ತು. ಎರಡು ಬೇರ್ ವ್ಯೂ ಆಯ್ತು. ಈಗ ನೀವು ನೋಡ್ಬೋದು ಒಂದು ರೋಡ್ ಸೈಡ್ ಪಾಸ್ ಆಗ್ತಾ ಇತ್ತು. ತುಂಬಾ ಹತ್ರದಿಂದ ನೋಡಕ್ಕೆ ನಮಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನೋಡ್ತಾ ನೋಡ್ತಾ ನಮ್ ಫ್ಯಾಮಿಲಿ ಕ್ಲಿಪ್ಸ್ ಮಧ್ಯದಲ್ಲಿ ಜಾಯಿನ್ ಮಾಡಿದೀವಿ. ಹಾಗೆ ಫಾರೆಸ್ಟ್ ಎಂಜಾಯ್ ಮಾಡ್ತಾ ಮೂವ್ ಆಗ್ತಾ ಇದ್ವಿ. ನಾವು ನೆಕ್ಸ್ಟ್ ಸ್ಪಾಟ್ ಮಾಡಿದ್ವಿ ಸಾಂಬಾ ಡೀರ. ನೆಕ್ಸ್ಟ್ ನಮ್ಗೆ ಸಿಕ್ಕಿದ್ದೆ ವೈಲ್ಡ್ ಬೋರ್. ನೋಡ್ಬೋದು ಹುಲ್ ತಿಂತಾ ಇದೆ. ಸೇಮ್ ಸಾಂಬಾ ಡೀರ್ ಅಂಡ್ ವೈಲ್ಡ್ ಬೋರ್ ಜೊತೆಯಲ್ಲೇ ನಿಯರ್ ಬೈ ಹತ್ರದಲ್ಲೇ ಇದ್ರು. ತುಂಬಾ ಚೆನ್ನಾಗಿತ್ತು ಅದು ಎರಡದು ನೋಡೋದಿಕ್ಕೆ. ನೆಕ್ಸ್ಟ್ ನಾವು ಸ್ಪಾಟ್ ಮಾಡಿದ್ದೆ ಎಲಿಫೆಂಟ್. ತುಂಬಾ ಚೆನ್ನಾಗಿತ್ತು. ಆನೆ ದಂತ ನೋಡ್ಬೋದು ನೀವು, ಎಷ್ಟು ಶಾರ್ಪ್, ಎಷ್ಟು ಉದ್ದ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ. ಆನೆನೂ ಸಹ ನಿಯರ್ ಬೈ ಇದ್ದಿದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿತ್ತು ಆನೆ ನೋಡೋದಿಕ್ಕೆ. ಅದು ಮೂಮೆಂಟ್ಸ್ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾಡ್ತಾನೆ ಇತ್ತು. ಏನೋ ಕಿವಿ ಹತ್ರ ಒಂದು ಹೋಲ್ ಆಗಿತ್ತು, ಬಟ್ ನಾವ್ ಏನಂತ ಅಷ್ಟು ಡೀಪ್ ಆಗಿ ನೋಡಕ್ ಹೋಗಿಲ್ಲ. ನೆಕ್ಸ್ಟ್ ಹಾಗೆ ಮುಂದೆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್, ಸಾಂಬಾ ಡೇರ್ ನೋಡ್ಬೋದು. ಇದು ಹೆಲೆನಾ. ತುಂಬಾ ಚೆನ್ನಾಗಿತ್ತು ಫಾರೆಸ್ಟ್.
ಐ ಸಜೆಸ್ಟ್ ನೀವೆಲ್ಲಾನು ಒನ್ಸ್ ವಿಸಿಟ್ ಮಾಡಿದ್ರೆ ಯು ವಿಲ್ ಆಲ್ಸೋ ಎಂಜಾಯ್ ದ ನೇಚರ್ ಅಂಡ್ ಅನಿಮಲ್ಸ್. ಥ್ಯಾಂಕ್ ಯು.